ಈಗ ಅದೆಷ್ಟು ಮಾತಾಡ್ತಿರೋ ಮಾತಾಡಿ, ನಿಮ್ನ ನಾನು ಆಮೇಲೆ ವಿಚಾರಿಸ್ಕೊತೀನಿ. ಏನಿಲ್ಲ ಏನಿಲ್ಲ ಮಾವ, ಅದು ಸಂಜೆ ಕರೆಕ್ಟ್ ಟೈಮಿಗೆ ಬಂದು ನನ್ನ ಪಿಕ್ ಮಾಡಿ ಅಂತ ಹೇಳ್ತಿದ್ರು, ಅದಕ್ಕೆ ನಾನು ಸರಿ ಸಪ್ತಮಿ ಅಂತ ಹೇಳ್ತಿದ್ದೆ. ಓ ಹೌದಾ? ಅಷ್ಟೇ. ಸರಿ ಹೇಳಿ ಅಂದ್ರೆ ನನಗಿಲ್ಲೇ ಪಕ್ಕದಲ್ಲೇ ಏನೋ ಸ್ವಲ್ಪ ಕೆಲಸ ಇದೆ, ನಾನಿನ್ ಬರ್ತೀನಿ. ಸರಿ ಮಾವ. ನಾಗರಾಜ, ಅಮ್ಮ ಬರ್ತೀನಿ. ಬರ್ತೀನಮ್ಮ. ಸರಿ ಅಪ್ಪ. ಬಾರೋ. ಆಮೇಲೆ ನಾಗರಾಜ, ನಿನ್ಗೊಂದು ವಿಷಯ ಹೇಳ್ಬೇಕಾಗಿತ್ತು. ಸಪ್ತಮಿರೇ, ಬೇಗ ರೆಡಿ ಆಗ್ಬಿಡಿ, ನಂಗೆ ಆಫೀಸಿಗೆ ಟೈಮ್ ಆಗ್ತಿದೆ, ಹಾಗೆ ಬಿಟ್ಟು ಹೋಗ್ಬಿಡ್ತೀನಿ. ಬನ್ನಿ. ಏನ್ರಿ ಇದು? ಇವ್ ನನ್ ಮೊಮ್ಮಗ್ನೇನಾ? ನಮಗೂ ಅದೇ ಡೌಟು. ಸಪ್ತಮಿರೇ, ಹೆಂಗೆ ನೀವು ಹೇಳ್ದಂಗೆ ಮಾವನ ಹತ್ರ ಯಾವ ವಿಷಯನೂ ಹೇಳ್ದೆ ಅವ್ರು ಸಂತೋಷವಾಗಿರೋ ಹಾಗೆ ನಡ್ಕೊಂಡಿದ್ದೀನಿ. ಈಗ ನೀವು ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು, ಸರಿನಾ? ಬೇರೆ ಮನೆ ಮಾಡೋ ವಿಚಾರ ಬಗ್ಗೆ ತಾನೇ ನೀವು ಕೇಳ್ತಿರೋದು? ಹಾ ಹೌದೌದು, ಅದ್ ಬಿಟ್ರೆ ನಂಗೆ ಬೇರೆ ಯಾವ ಡಿಮ್ಯಾಂಡು ಇಲ್ಲ. ಸರಿ, ನಿಮ್ ಕೆಲಸ ನೀವ್ ಮಾಡಿ. ಹಾಗಿದ್ರೆ ಸ್ವಾಮಿಗೆ ಹೊಸ ಮನೆಗೆ ಹೋಗಿ ಹಾಲಿಸೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡೋದಕ್ಕೆ ಹೇಳ್ಬಿಡ್ತೀನಿ. ಸರಿ. ರಾಜ್ಕುಮಾರಿ, ಎಸ್ 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 ಎಸ್. ನಾವು ಹೊಸ ಮನೆಗೆ ಹೋಗ್ತಿದ್ವಿ ತಾತ, ನಾವು ಹೊಸ ಫ್ಲಾಟಿಗೆ ಹೋಗ್ತಿದ್ವಿ. ಅಯ್ಯೋ ಯಾ ಎಸ್. ಸಪ್ತಮಿ. ಅಮ್ಮ. ಸಪ್ತಮಿ, ಅಳಿಯಂದ್ರೆ ಅತ್ತೆ. ಚೆನ್ನಾಗಿದ್ದೀರಾ? ಹಾ ಬನ್ನಿ ಕೂತ್ಕೊಳ್ಳಿ, ಕಾಫಿ ಮಾಡ್ಕೊಡ್ತೀನಿ. ಬನ್ನಿ. ಅತ್ತೆ ಪರವಾಗಿಲ್ಲ ಅತ್ತೆ. ಮಾವ ಮನೆಗೆ ಬಂದಿದ್ರು, ಇವ್ರು ನೋಡದೆ ತುಂಬಾ ಬೇಜಾರಾಗ್ತಿದೆ, ಸಪ್ತಮಿ ನೋಡ್ಬೇಕಂತಿದ್ರು. ಅದು ಅಲ್ಲದೆ ಸಪ್ತಮಿನ ಮಾವನ ಜೊತೆ ಮಾತಾಡ್ಬೇಕಂತಿದ್ರು, ಅದಕ್ಕೆ ಕರ್ಕೊಂಡು ಬಂದೆ. ನಾನೀಗ ಆಫೀಸ್ಗೆ ಹೋಗಿ ಸಂಜೆ ಬರ್ತಾ ರಿಟರ್ನ್ ಕರ್ಕೊಂಡು ಹೋಗ್ತೀನಿ. ಸರಿ ಅತ್ತೆ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಸಪ್ತಮಿ, ಸಂಜೆ ಬರ್ತಾ ಪಿಕ್ ಮಾಡ್ತೀನಿ. ಸರಿ ರೀ, ಬಾಯ್. ಅಮ್ಮ, ನನ್ಗೆ ನಿಮ್ಮ ಹತ್ರ ಮಾತಾಡ್ದೆ, ನಿಮ್ಮ ಹತ್ರ ಬಯಸ್ಕೊಳ್ದೆ ಎಷ್ಟು ಬೋರ್ ಆಗ್ತಿತ್ತು ಗೊತ್ತಾ? ನನ್ಗಂತೂ ನಿದ್ರೆನೆ ಬರ್ತಿರ್ಲಿಲ್ಲ. ಏನು ಜೋಕಾ? ನನ್ ಕಾಲ್ ಎಳಿಬೇಕು ಅಂತಾನೆ ಈ ಮಾತು ಹೇಳ್ತಿದ್ಯಾ? ಇಲ್ಲ ಅಮ್ಮ, ನಾನ್ ನಿಜಾನೇ ಹೇಳ್ತಾ ಇದ್ದೀನಿ. ಸಪ್ತಮಿ, ನಿನ್ನೊಂದು ವಿಷಯ ಕೇಳ್ತೀನಿ. ನಿನ್ ಗಂಡನ್ ಮನೆಯಲ್ಲಿ ನೀನ್ ಸಂತೋಷವಾಗಿದ್ಯಾ? ಏನಾಯ್ತೆ? ನಿನ್ನೆ ಕೇಳ್ತಾ ಇರೋದು, ಹೇಳು. ಏನಮ್ಮ ಈ ತರ ಎಲ್ಲ ಕೇಳ್ತಾ ಇದ್ದೀರಾ? ನಾನು ಆ ಮನೆಯಲ್ಲಿ ತುಂಬಾ ಅಂದ್ರೆ ತುಂಬಾ ಸಂತೋಷವಾಗಿದ್ದೀನಿ. ನನ್ನನ್ನು ನೋಡಿ ಖುಷಿಗೆ ಒಂದ್ ರೌಂಡ್ ದಪ್ಪ ಆಗಿಲ್ವಾ? ಸಪ್ತಮಿ, ನೀನು ಯಾರನ್ನ ಬೇಕಾದ್ರೂ ಯಾಮರ್ಸ್ಬೋದು, ಆದ್ರೆ ನನ್ನನ್ನು ಯಾಮರ್ಸಕ್ಕಾಗಲ್ಲ. ಯಾಕೆ ಗೊತ್ತಾ? ನನ್ ಬರೀ ಕಿಲಾಡಿ ಅಲ್ಲ, ಜಗತ್ ಕಿಲಾಡಿ. ಹೌದು, ನಿನ್ಗೂ ಅಳಿಯಂದ್ರಿಗೂ ದೊಡ್ಡ ಜಗಳ ಆಯ್ತಂತೆ, ಬೀದಿ ರಂಪಾಟ ಆಯ್ತಂತೆ, ಹೌದೇನೆ? ಜಗಳನ? ಅದು ನಂಗೂ ನಿಮ್ಮ ಅಳಿಯಂಗ? ಅಮ್ಮ, ಆ ಥರ ಎಲ್ಲ ಏನೂ ಇಲ್ಲ. ಯಾರೋ ನಿಮ್ಮ ಹತ್ರ ಸುಳ್ಳು ಹೇಳಿರ್ಬೇಕು. ಸುಳ್ಳು ಹೇಳಿದ್ದಾರೆ ಅಂತ್ಯಾ? ಹೌದಮ್ಮ. ಒಂದ್ ವೇಳೆ ನಾವಿಬ್ರು ಏನಾದ್ರೂ ಜಗಳ ಆಡಿದಿದ್ರೆ ಅವರೇ ನನ್ನ ಇವತ್ತು ಕರ್ಕೊಂಡು ಬರ್ತಿದ್ರಾ? ಮತ್ತೆ ಸಂಜೆ ವಾಪಸ್ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ರಾ? ನೀವೇ ಹೇಳಿ. ಅಲ್ಲ ಕಣೆ, ಅದೆಲ್ಲ ಸರಿ. ಆದ್ರೆ ನೀನು ಬ್ಯಾಗ್ ತಗೊಂಡು ಮನೆ ಬಿಟ್ಟು ಬಂದಿದಂತೆ. ನಾನು ತವ್ರ ಮನೆಗೆ ಹೋಗ್ತೀನಿ, ಇನ್ಯಾವತ್ತು ವಾಪಸ್ ಬರಲ್ಲ ಅಂತ ಹೇಳಿದ್ದು ಸುಳ್ಳಾ? ಅಮ್ಮ, ಅದು ಆ ಮನೆಯಲ್ಲಿ ನಿನ್ಗೇನ್ ತೊಂದರೆ ಆಗ್ತಿದೆ? ನಿನ್ ಗಂಡ ನಿನ್ ಜೊತೆ ಯಾಕೆ ಜಗಳ ಆಡ್ತಿದ್ದಾನೆ ಅಂತ ಬಾಯ್ ಬಿಟ್ಟು ನನ್ನ ಹತ್ರ ಹೇಳ್ಕೊಳೆ. ಅದೇನು ಅಂತ ನನ್ನ ಹತ್ರ ಹೇಳಮ್ಮ, ಹೇಳೆ.
ಹೇಳ್ತೀಯೋ ಇಲ್ವೋ? ಅಲ್ವೇ? ನೀನ್ ಯಾಕೆ ಇಷ್ಟೊಂದು ಭಯ ಪಡ್ತಿದ್ಯಾ? ನಿನ್ ಗಂಡನ್ ಮನೆಯವರು ನಿನ್ನ ಹೆದರ್ಸ್ಕೊಂಡು ಇಟ್ಕೊಂಡಿದಾರಾ? ಮಾತಾಡೆ. ಅಮ್ಮ, ಸರಿ, ಒಂದ್ ಕೆಲ್ಸ ಮಾಡು. ಈಗ ನೀನ್ ನನ್ ಜೊತೆ ಬಾ. ಎರಡರಲ್ಲಿ ಒಂದ್ ತೀರ್ಮಾನ ನಾನೇ ಮಾಡ್ತೀನಿ. ಏನ್ ತೀರ್ಮಾನ ಮಾಡ್ತೀರಾ ಅಮ್ಮ? ನೀನು ಆ ಮನೆಯಲ್ಲಿ ಇರ್ಬೇಕೋ ಬೇಡವೋ ಅನ್ನೋ ತೀರ್ಮಾನ ನಾನ್ ಮಾಡ್ತೀನಿ. ಅಲ್ಲ, ಏನ್ ಅನ್ಕೊಂಡಿದಾರ ಅವರೆಲ್ಲ? ನಿನ್ ಜೊತೆನೆ ಜಗಳ ಆಡೋದಕ್ಕೆ ಎಷ್ಟು ಧೈರ್ಯನೇ ಅವ್ರಿಗೆ? ಈ ವಿಷಯ ಏನಾದ್ರೂ ನಿಮ್ಮ ಅಪ್ಪಂಗ್ ಗೊತ್ತಾದ್ರೆ ನಿಂತಲ್ಲೇ ಕುಸ್ತು ಬೀಳ್ತಾರಷ್ಟೇ. ಸಪ್ತಮಿ, ನಾನ್ ಏನ್ ಹೇಳ್ತಾ ಇದ್ದೀನಿ ಅಂತ ಕೇಳಿಸ್ತಿದ್ಯಾ ನಿನ್ಗೆ? ಅಮ್ಮ, ನಮ್ಮ ಮಧ್ಯೆ ಯಾವ ಜಗಳನೂ ಇಲ್ಲ. ನಾನು ಅಪ್ಪನ್ ನೋಡ್ಬೇಕು ಅಂತ ಮಾತ್ರ ಮನೆ ಬಿಟ್ಟು ಬಂದಿದ್ದು ಅಷ್ಟೇ. ಅದಕ್ಕೆ ನಿಮ್ಮ ಅಳಿಯಂದ್ರು ನೀನ್ ಆ ಥರ ಎಲ್ಲ ಮಾಡ್ಬೇಡ, ನಾನು ಆಫೀಸ್ ಹೋಗೋಕ್ಕೂ ಮುಂಚೆ ನೀನ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ನಿಮ್ ಮನೇಲಿರೋ ಎಲ್ರ ಜೊತೆಗೂ ಖುಷಿಯಾಗಿ ಮಾತಾಡು, ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡು, ಆಗ ನಿಂಗೆ ಬೇಜಾರಾಗಲ್ಲ. ಅಷ್ಟೊತ್ತಿಗೆ ಸಂಜೆ ಆಗಿರುತ್ತೆ. ನಾನು ಆಫೀಸ್ ಮುಗಿಸ್ಕೊಂಡು ಹಂಗೆ ಬಂದು ನಿನ್ನ ಪಿಕ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನೋಡಿ ನಾವ್ ಎಷ್ಟು ಚೆನ್ನಾಗಿದ್ದೀವಿ ಅಂತ. ಇದರಲ್ಲಿ ನಿಮ್ಗೆ ಕೋಪ, ಮನಸ್ತಾಪ, ಜಗಳ ಎಲ್ಲಾದ್ರೂ ಕಾಣಿಸ್ತಾ ಇದೆಯಾ? ಇಲ್ಲ ಅಲ್ವಾ? ಅಮ್ಮ, ನಾವ್ ತುಂಬಾ ಖುಷಿಯಾಗಿದ್ದೀವಿ. ಸುಮ್ನೆ ಇದನ್ನೆಲ್ಲ ನೀವು ತಲೆಗೆ ಹಾಕೋಬೇಡಿ, ಸರಿನಾ? ಏನಿದು? ಮಂಜರಿ ಫೋನ್ ಮಾಡಿ ಸಪ್ತಮಿ ಶ್ರೀಮಂತ್ ಮಧ್ಯೆ ಜಗಳ ಆಗಿದೆ ಅಂತ ಹೇಳಿದ್ಲು. ಆದ್ರೆ ಇವಳು ನೋಡಿದ್ರೆ ಆತರ ಏನು ಕಾಣಿಸ್ತಿಲ್ವಲ್ಲ? ಅಥವಾ ನನ್ ಮುಂದೆ ಸಂತೋಷವಾಗಿರೋ ತರ ನಟಿಸ್ತಿದ್ದಾಳ? ಅಥವಾ ನಿಜವಾಗ್ಲೂ ಸಂತೋಷವಾಗಿದ್ದಾಳ? ನನ್ನನ್ನೇ ಕನ್ಫ್ಯೂಸ್ ಮಾಡಿ ಹೋಗ್ತಿದ್ದಾಳಲ್ಲ. ಏನ್ ಮಾಡೋದು? ಏ ಸಪ್ತಮಿ, ಕರೆಕ್ಟ್ ಟೈಮಿಗೆ ಬಂದಿರಾ. ಬನ್ನಿ ಬನ್ನಿ ಬನ್ನಿ, ಕುರಿ 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 ಕುರಿ. ಸಪ್ತಮಿ, ಇವತ್ತು ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಯಾಕ್ರಿ, ಏನಾಯ್ತು? ನಾವು ಹೊಸ ಮನೆಗೆ ಹೋಗ್ತಿದೀವಲ್ಲ, ಅದಕ್ಕೆ ಈ ಸಂತೋಷ ಸಡಗರ ಎಲ್ಲ. ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆ ಒಳಗೆ ಹೊಸ ಮನೆಗೆ ಹೋಗಿ ಪೂಜೆ ಮಾಡಿ ಹಾಲುಗಿಸಿದ್ರೆ ನಾನು ನೀವು ಜನ್ಮ ಪೂರ್ತಿ ಯಾವುದೇ ತೊಂದರೆ ಇಲ್ಲದೆ ನೆಮ್ಮದಿಯಾಗಿ ಆ ಮನೇಲಿ ಸುಖವಾಗಿ ಬಾಳ್ತೀವಂತೆ.